ಒಳ್ಳಲ್ಲಿ ರುಬ್ಬಿದ ರುಚಿನೇ ಬೇರೆ ಇರ್ತಿತ್ತು ಸರ್. ನಮ್ಮ ಅಜ್ಜಿ ಅವರೆಲ್ಲ ಮಾಡಿದ್ದು ಈ ಕ್ಷಣಕ್ಕೂ ಅದು ರುಚಿ ನಮ್ಗೆ ಬಾಯಲ್ಲಿ ಹಾಗೇ ಇದೆ. ಮಿಕ್ಕಿದ ಮುಂದಿನ ಕೆಲಸ ಮಾಡ್ಬೋದು. ಒಂದು ಕುದಿ ಬದಿ ತಳ ಹತ್ತಬಾರ್ದು. ಮಜ್ಜಿಗೆ ಹುಳಿನೂ ಅಷ್ಟೇ ಸರ್, ತುಂಬಾ ನೀರಾಗಬಾರ್ದು. ಸೊ ಗಟ್ಟಿಗೆ ಇರ್ಲಿ, ಸ್ವಲ್ಪ ಹದನೆ. ಸರ್ ಕುದಿ ಬಂದಿದೆ ನೋಡಿ, ಮೊದಲ ಕುದಿ. ಇಷ್ಟೊತ್ತಾಗಿದ್ದು ಒಂದು ಅಂದ್ರೆ ಹೀಗಾಗಿದ್ದೇ ಒಂದು. ಮನೆ ಮನೆ ರಸದೂಟ. ಕಣ್ಣು ಮುಚ್ಚಿ ಆಸ್ವಾದಿಸಿ ರುಚಿಯನ್ನು ಅನುಭವಿಸೋ ಸಾಲಿನಲ್ಲಿ ನಿಂತ್ಕೊಂಡ್ಬಿಡ್ತು. ಬೋಧನ ಪ್ರಿಯ, ಮೈಸೂರು ಚಾಮುಂಡಿಪುರಂ ಇದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೋಡು. ದೀಪಾ ಮೇಡಮ್ ಅವರು ನಿಮಗೆ ಚಿರಪರಿಚಿತ. ಇವತ್ತು ಯಾಕೆ ಬಂದಿದ್ದೀವಿ? ಇಲ್ಲಿ ಸಾಂಪ್ರದಾಯಿಕ ರುಚಿ, ಅದ್ಭುತ ಸ್ವಾದ, ಈರುಳ್ಳಿ ಬೆಳ್ಳುಳ್ಳಿ ರೈತ ಅಡುಗೆ, ಅಂಥದ್ರಲ್ಲಿ ಇವರ ಶೈಲಿಯ ಮಜ್ಜಿಗೆ ಹುಳಿ ಬಿಡಲೇಬಾರ್ದು. ಬನ್ನಿ. ನಮಸ್ತೆ, ನಾನು ಶ್ರೀಮತಿ ದೀಪಾ ಮಾಧವರಾವ್. ಇವತ್ತಿನ ಸಂಚಿಕೆಯಲ್ಲೂ ಮಜ್ಜಿಗೆ ಪಡೆದ ಅಂದರೆ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾ ಇರ್ತೀನಿ. ಹೋದ ಸಲ ನಾನು ಮೆಂತ್ಯ ಬೇಳೆ ಹುಳಿ ತೋರಿಸಿದ್ದೆ, ಸೊಪ್ಪಿನ ಹುಳಿ ತೋರಿಸಿದ್ದೆ, ಕೂಟ್ ಮಾಡಿ ತೋರಿಸಿದ್ದೆ. ಹಾಗಾಗಿ ಹುಳಿಲೇ ಸುಮಾರು ಬಗೆಗಳಿದೆ. ಇವತ್ತು ನಾನು ಮಜ್ಜಿಗೆ ಹುಳಿನ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ಇದಕ್ಕೆ ತೊಗರಿಬೇಳೆ ಅವಶ್ಯಕತೆ ಇರೋದಿಲ್ಲ. ಮಜ್ಜಿಗೆ ಹುಳಿಗೆ ಬೇಕಾಗಿರುವಂತಹ ಪದಾರ್ಥಗಳು ಹೀಗಿದೆ. 1 ಕಪ್ಪು 2 ರಿಂದ 3 ಗಂಟೆ ಕಾಲ ನೆನೆಸಿ ತೊಳೆದಿಟ್ಕೊಂಡಿರೋಂತಹ ಕಡಲೆಬೇಳೆ 1 ಕಪ್ಪು, 5 ರಿಂದ 6 ಸ್ಪೂನ್ ಧನಿಯಾ, 5 ರಿಂದ 6 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 1 ಹೋಳು ಕಾಯಿ ತುರಿ, ಶುಂಠಿ ಸ್ವಲ್ಪ, ಜೀರಿಗೆ, ಅರಿಶಿನ, ಹೋಳಿಗೆ ಬೇಕಾಗಿರೋದ್ರಿಂದ ಬೂದುಂಬಳಕಾಯಿ. ಇನ್ನು ಕೆಲವರು ಬೂದುಂಬಳಕಾಯಿ ಇಲ್ಲ ಅಂದರೆ ಬೆಂಡೆಕಾಯಿ ಮಾಡ್ತಾರೆ. ಬಟ್ ಮಜ್ಜಿಗೆ ಹುಳಿ ಅಂತಂದ್ರೇ ಬೂದುಂಬಳಕಾಯಲ್ಲಿ ಮಾಡೋದು ಭಾಳ ವಿಶೇಷ. ಇವತ್ತು ನಾನು ಬೂದುಂಬಳಕಾಯಲ್ಲೇ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಜ್ಜಿಗೆ ಹುಳಿ ಅಂದಮೇಲೆ ಮುಖ್ಯವಾಗಿ ಮೊಸರು ಬೇಕಾಗಿರೋ ಅಂಶ. ಸೊ ನಾನು ಇದು ಕಡಲೆಬೇಳೆನ ತೊಳೆದು ನೆನೆ ಹಾಕಿಕೊಂಡು ಅದೇ ಕಪ್ಪಲ್ಲೇ 1 ಕಪ್ಪಲ್ಲಿ ಗಟ್ಟಿ ಮೊಸರು ಎತ್ತಿಟ್ಕೊಂಡಿದ್ದೀನಿ. ಮಾಡ್ತಾ ಮಾಡ್ತಾ ಹದ ನೋಡಿ ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೋದು, ಇಲ್ಲ ಇದಿಷ್ಟಕ್ಕೆ ಸಾಕು ಅಂದರೆ ಮುಗಿಸ್ಕೋಬೋದು. ಮಾಡ್ತಾ ಗೊತ್ತಾಗುತ್ತೆ. 1 ಕಪ್ ಗಟ್ಟಿ ಮೊಸರು. ಫಸ್ಟ್ ಈಗ ಮಜ್ಜಿಗೆ ಹುಳಿ ಮಾಡೋಕ್ಕೂ ಮುಂಚೆ ಅದಕ್ಕೇನು ಬೇಳೆ ಹಾಕೋ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಫಸ್ಟ್ ನಾನು ಇದನ್ನು ರುಬ್ಕೊಳ್ಳೋಕೆ ಬೇಕಾಗಿರೋಂತಹ ಮಸಾಲೆನ ಹೇಗೆ ರುಬ್ಕೋಬೇಕು ಅಂತ ತೋರಿಸ್ಕೊಟ್ಬಿಡ್ತೀನಿ. ಈಗ ಮಜ್ಜಿಗೆ ಹುಳಿಗೆ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಂಬೋಣ. 2 ರಿಂದ 3 ಗಂಟೆ ಕಾಲ ತೊಳೆದು ನೆನೆಸಿ ರೆಡಿ ಇಟ್ಟಿರೋಂಥ ನೀರೆಲ್ಲ ಸೋರಿಸ್ಕೊಂಡ್ಬಿಟ್ಟಿದ್ದೀನಿ. ಕಡಲೆಬೇಳೆ ಕ್ವಾಂಟಿಟಿ ಒಂದು 120 ಗ್ರಾಮ್. ಈ ಕಪ್ಪೆ ಹೆಚ್ಚು ಕಮ್ಮಿ 120-125 ಗ್ರಾಮ್ ಬರುತ್ತೆ ಅಷ್ಟೇ ಸರ್. 120 ಗ್ರಾಮ್. ಈ ಮಸಾಲೆ ಪದಾರ್ಥಗಳನ್ನ ಯಾವುದು ಹುರಿಯೋ ಅವಶ್ಯಕತೆ ಇಲ್ಲ. 4 ರಿಂದ 5 ಸ್ಪೂನ್ ಧನಿಯಾ, 1.5 ಸ್ಪೂನ್ ಜೀರಿಗೆ, 1-2 ಎಸಳು ಅಂದ್ರೆ ಇಷ್ಟು ಅಳತೆ ತೊಗೊಂಡಿದ್ದೀನಿ. ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಒಂದು ಶುಂಠಿ, ಸ್ವಲ್ಪ ಅರಿಶಿನ, ಕಾಯಿ ತುರಿ, 4 ರಿಂದ 5 ಅಂತ ಹೇಳಿದ್ನಲ್ಲ ಹಸಿಮೆಣಸಿನ್ಕಾಯಿ. ರುಬ್ಬಕ್ಕೆ ನಾನು ಉಪ್ಪು ಹಾಕೋತಾ ಇಲ್ಲ. ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕೋತೀನಿ. ನುಣ್ಣಗಾಗಿದೆ. ರುಬ್ಬಿರೋದನ್ನ ಈಗ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಎಣ್ಣೆ ಕಾದಿದೆ. ಸಾಸಿವೆ, ಕರಿಬೇವಿನ ಸೊಪ್ಪು, ಹೆಚ್ಚಿಟ್ಕೊಂಡಿರೋಂಥ ಬೂದುಂಬಳಕಾಯಿ ಹೋಳು, ಸ್ವಲ್ಪ ನೀರು ಹಾಕ್ತೀನಿ ತಳ ಹತ್ತದೆ ಇರೋಕ್ಕೆ. ಈ ನೀರೇ ಸಾಕು ಅದು ಬೇಯೋದಕ್ಕೆ. ಆ ಬೇಳೆ ಬೆಂದೋಗುತ್ತೆ.
ನೀರಲ್ಲಿ ಯಾಕೆ ಬೇಯಿಸ್ಕೊಳ್ಳೋದು ಅಂದ್ರೆ ಬೂದುಂಬಳಕಾಯಿ ಮೊದಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದು ನೀರಲ್ಲೂ ತುಂಬಾ ನೀರ್ ಇಟ್ಬಿಟ್ಟು ಆಮೇಲೆ ಆ ನೀರ್ ಬಸ್ದ್ಬಿಟ್ರೆ ಅದ್ರಿರೋ ಅಂಶ ಸತ್ವ ಎಲ್ಲ ಹೊಟ್ಟೋಗುತ್ತೆ. ಹಾಗಾಗಿ ಎಣ್ಣೆಲಿ ಒಗ್ಗರಣೆ ಹಾಕ್ದಂಗೂ ಆಯ್ತು. ಅದು ಬೇಯಕ್ಕೆ ಎಷ್ಟು ನೀರ್ ಬೇಕೋ ಅದಷ್ಟು ಹೀರ್ಕೊಂಡು ಪಕ್ವವಾಗಿ ಬೆಂದಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಎಣ್ಣೆ ಬಾಂಡಲೆ ಹಾಕೊಂಡು ಬಾಡಿಸ್ತಾ ಇದೀನಿ ಅಷ್ಟೇ. ಇದು ಬಾಡಿಸ್ತಾ ಇದೀನಿ, ಆಗ್ತಾ ಇದೆ. ಈಗ ಮಿಕ್ಸಿ ಮಾಡ್ಕೊಂಡಿರೋದನ್ನ ಬಗ್ಗಿಸ್ಕೊಂಡ್ಬಿಡೋಣ. ಆಗೆಲ್ಲ ಹಳೆ ಕಾಲದಲ್ಲಿ ಒರಳು ಕಲ್ಲಲ್ಲಿ ರುಬ್ಕೊಳ್ಳೋರು. ಒರಳು ಕಲ್ಲಲ್ಲಿ ರುಬ್ಬಿ ಅದ್ರ ನೀರು ತೆಗೆದು ಹಿಂಗ್ ಹಾಕೊಂಡ್ರೆ ಆ ಒರಳಲ್ಲಿ ರುಬ್ಬಿದ ರುಚಿನೇ ಬೇರೆ ಇರ್ತಿತ್ತು ಸರ್. ನಮ್ಮ ಅಜ್ಜಿ ಅವರೆಲ್ಲ ಮಾಡಿದ್ದು ಈ ಕ್ಷಣಕ್ಕೂ ಅದ್ರ ರುಚಿ ನಮ್ಗೆ ಬಾಯಲ್ಲಿ ಹಾಗೇ ಇದೆ. ನಾವ್ ಏನೇ ಈಗಿನ ಸಾವಿರಾರು ರೂಪಾಯಿ ಕೊಟ್ಟು ಬೇಕಾದಂಗ ಹೈ ಕ್ವಾಲಿಟಿ ಪದಾರ್ಥಗಳು ತರ್ಬೋದು, ಆ ಹಳೆ ಕಾಲದ ಕೈಯಿನ ರುಚಿ ಮಾತ್ರ ನಾವ್ ತರಕ್ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಅವರಿಂದ ಕಲ್ತಿರೋ ಒಂದು ಸಂಪ್ರದಾಯ ನಾವು ಬಿಡಬಾರ್ದು ಅಂತ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಆ ರುಚಿ ಸಿಕ್ಕಲ್ಲ, ಸಮಾಧಾನ ಮಾಡ್ಕೊಂಡು ತಿನ್ಬೇಕಷ್ಟೇ. ಯಾಕಂದ್ರೆ ಈಗಿನ ಪದಾರ್ಥಗಳು ಆಗಿನ ಕಾಲದಲ್ಲಿ ಸತ್ವನೂ ಇಲ್ಲ, ಅವ್ರ ಕೈ ರುಚಿನೂ ಇಲ್ಲ. ಇದ್ದಿದ್ರಲ್ಲಿ ಹದ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗಿನೊಂದು 5 ನಿಮಿಷ ಬೆಂದ್ರೆ ಇದಾಯ್ತು ಬೆಂದಿರೋದು. ಈಗ ನಾವು ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡಿದೀವಲ್ವಾ, ಅದನ್ನ ಕುದಿಯಕ್ಕೆ ಇಟ್ಕೊಂಡ್ಬಿಡೋಣ. ಇದರಲ್ಲಿ ತುಂಬಾ ಮಸಾಲೆ ಪದಾರ್ಥಗಳು ಜಾಸ್ತಿ ಇಲ್ದಿರೋದ್ರಿಂದ ಇದು ಒಂದು ಕುದಿ ಬಂದ್ರೆ ಸಾಕು, ಇಳಿಸ್ಬಿಟ್ಟು ಮಿಕ್ಕಿದ ಮುಂದಿನ ಕೆಲಸ ಮಾಡ್ಬೋದು. ಒಂದು ಕುದಿ ಬರೀ ತಳ ಹತ್ತಬಾರ್ದು. ಇದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ. ಯಾಕೆಂದ್ರೆ ನಾನು ರುಬ್ಕೊಳ್ಳೋ ಪದಾರ್ಥದಲ್ಲೂ ಎಲ್ಲೂ ಉಪ್ಪು ಹಾಕಿಲ್ಲ. ಇದಕ್ಕೆ ಒಂದ್ ಸ್ವಲ್ಪ ಹಾಕ್ತೀನಿ ಹೊಂದ್ಕೊಳಕ್ಕೆ. ಒಂಚೂರೆ ಬೂದುಂಬಳಕಾಯಿಗೆ ಒಂಚೂರು ಹೊಂದ್ಕೊಳಕ್ಕೆ 1-2 ಕಾಳು ಹಾಕಿದ್ದೀನಿ. ಇದಕ್ಕೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನು ಇಲ್ಲಿ ಹಾಕ್ತಾ ಇದ್ದೀನಿ. ಬೂದುಂಬಳಕಾಯಿ ಆಗಿದೆ, ಆಫ್ ಮಾಡ್ಬಿಡೋಣ. ಇದು ಒಂದು ಕುದಿ ಬರೋವರೆಗೂ ಒಂದ್ ಸ್ವಲ್ಪ ಕೈ ಆಡಿಸ್ತಾ ಇರ್ಬೇಕಾಗತ್ತೆ. ಮಜ್ಜಿಗೆ ಹುಳಿನೂ ಅಷ್ಟೇ ಸರ್, ತುಂಬಾ ನೀರಾಗಬಾರ್ದು. ಸೊ ಗಟ್ಟಿಗೆ ಇರ್ಲಿ ಸ್ವಲ್ಪ ಹದನೆ. ಇದಕ್ಕೆ ಇನ್ನು ಒಂದು ಕುದಿ ಕುದ್ದ ಮೇಲೆ ಕೆಳಗಿಳಿಸ್ಬಿಟ್ಟು ಮೊಸರು ಹಾಕ್ತೀನಿ. ಮೊಸರು ಹಾಕಿ ಈ ಬೆಂದಿರೋ ತರಕಾರಿ ಮಿಕ್ಸ್ ಮಾಡಿದ್ರೆ ಕೃಷ್ಣಾರ್ಪಣ ಮಸ್ತು ಹೇಳ್ತಾ ಇರೋದೆ ಸರ್. ಕುದಿ ಬಂದಿದೆ ನೋಡಿ, ಮೊದಲ ಕುದಿ. ಒಂದು ಕುದಿ ಸಾಕು, ಆಫ್ ಮಾಡ್ತಾ ಇದ್ದೀನಿ. ಈಗ ಬೆಂದಿರೋ ತರಕಾರಿ ಹಾಕ್ತೀನಿ. ಈಗ 1 ಕಪ್ ಮೊಸರು ಎತ್ತಿಟ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಓಕೆ, ಇಷ್ಟೊತ್ತಾಗಿದ್ದು ಒಂದು ಅಂದ್ರೆ ಈಗಾಗಿದ್ದೇ ಒಂದು ಮೊಸರು ಬಿದ್ಮೇಲೆ. ಹೌದು ಸರ್. ನಾವು ನೋಡಿರ್ಬೋದು ನಮ್ಮ ಚಾನಲ್ ಮದುವೆ ಮನೆ ಅದಿದು ಹುಳಿ ಅಂತ, ಮಜ್ಜಿಗೆ ಹುಳಿ. ಬಟ್ ಇದು ಮಾತ್ರ ವಿಶೇಷ, ಯಾಕಂದ್ರೆ ಇದು ಮನೇಲೆ ನೀವು ಮಾಡ್ಕೊಳ್ಳೋಂತ. ಹೌದು ಹೌದು, ದೀಪಾ ಮೇಡಮ್ ಅವ್ರದ್ದು. ಹೌದು ಸರ್. ಏನೋ ಅದು ತಪ್ಪೋ ಸರಿನೋ, ನನ್ನ ಶೈಲಿ ನಂಗೆ ಬಹಳ ಇಷ್ಟ ಆಗೋಗಿದೆ. ಸೊ ಇದೇ ಶೈಲಿಯಲ್ಲೇ ನಮ್ಮ ಮನೇಲೂ ನಾ ರೆಗ್ಯುಲರ್ ಆಗಿ ಅಡುಗೆ ಬಳಸೋದು. ನೋಡಿ, ಮೊಸರು ಸಾಕು. ಒಳ್ಳೆ ಅನ್ನದೊಟ್ಟಿಗೆ ಇದ್ಬಿಟ್ರೆ ಕಂಪ್ಲೀಟ್ ತಿನ್ನಕ್ ಸಿದ್ಧ ಸರ್. ಕೃಷ್ಣಾರ್ಪಣ ವಸ್ತು. ಯಾವುದೇ ಕಾಲಕ್ಕೂ ಕೃಷ್ಣಾರ್ಪಣ ವಸ್ತು. ಬಣ್ಣನೇ ಹೇಳ್ತಿದೆ ಸರ್, ಪರ್ಫೆಕ್ಟ್ ಇದೆ ಬಣ್ಣ. ಬೂದುಂಬಳಕಾಯಿ ಮಜ್ಜಿಗೆ ಬೆಳೆದ ಅಥವಾ ಮಜ್ಜಿಗೆ ಹುಳಿ ತಿನ್ನಲು ಸಿದ್ಧ. ದೀಪಾ ಮೇಡಮ್ ಅವರ ಕೈ ರುಚಿಯ ಹುಳಿ ನಾನು ಎಲ್ಲೇ ಸಿಗಲಿ ನಮ್ಮ ಸಬ್ಸ್ಕ್ರೈಬರ್ಸು ದೀಪಾ ಮೇಡಮ್ ರೆಸಿಪಿಯಲ್ಲಿ ಯಾಕೆ ಗೊತ್ತಾಗಿಲ್ಲ ಇವರು ಅದ್ಭುತವಾದಂಥ ತೋರಿಸ್ಬೇಕಲ್ಲ. ಅವರ ಶೈಲಿ, ಅವರ ಒಂದು ಶೈಲಿಯಲ್ಲಿ ಇರೋ ಒಂದು ಹದ, ಆ ಹದವನ್ನು ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿ, ಅಡುಗೆ ಮಾಡೋ ಪ್ರಕ್ರಿಯೆಯನ್ನು ಅವರು ಎಷ್ಟು ಸರಳವಾಗಿ ತೋರಿಸೋ ಒಂದು ಪರಿ ಎಲ್ಲ ನೋಡಿದ್ವಿ. ಟೇಸ್ಟ್ ಮಾಡಿಬಿಟ್ರೆ ಪರಿಪೂರ್ಣ ರೆಸಿಪಿ. ಆಹಾ, ಕಣ್ಣು ಮುಚ್ಚಿ ಆಸ್ವಾದಿಸಿ ರುಚಿಯನ್ನು ಅನುಭವಿಸೋ ಸಾಲಿನಲ್ಲಿ ನಿಂತ್ಕೊಂಡ್ಬಿಡ್ತು. ಇದು ಎಷ್ಟು ಮಂದ ಇರಬೇಕು, ಎಷ್ಟು ಹದ ಇರಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಯಾಕೆ ಅಂತ ನೀವು ತಿಂದ್ಮೇಲೆ ಗೊತ್ತಾಗೋದು. ರೈಸ್ ಒಟ್ಟಿಗೆ ತಿಂದುಬಿಟ್ರೆ ಮತ್ತೆ ನಿಮ್ಗೆ ಏನೇನು ಕಲ್ಪನೆಗೆ ಬರೋದಿಲ್ಲ. ಅಂಥ ಒಂದು ಅದ್ಭುತ ಮಜ್ಜಿಗೆ ಹುಳಿ ಮಾಡ್ಕೊಂಡ್ಬಿಟ್ಟು ನಮಗೆ ಹೇಳಿ ನೀವು ಮೈಸೂರಿಗೆ ಬಂದಾಗ ಚಾಮುಂಡಿಪುರಂ
ಭೋಜನ ಪ್ರಿಯ. ಗೂಗಲ್ ಲೊಕೇಶನ್ ಅಡ್ರೆಸ್ ಇರುತ್ತೆ, ಬನ್ನಿ. ಪ್ರತಿಯೊಂದನ್ನು ಟೇಸ್ಟ್ ಮಾಡಿ. ಅಕ್ಕಿ ರೊಟ್ಟಿ, ಅವರ ಆ ಒಂದು ಎಲೆ ಊಟ, ಮದುವೆ ಮನೆ ಶೈಲಿಯ ಎಲೆ ಊಟ, ಸಾಂಪ್ರದಾಯಿಕ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಒಂದು ಅಡುಗೆ ಟೇಸ್ಟ್ ಮಾಡಿ ನಮ್ಗೆ ಹೇಳಿ. ನಾವು ಬೆಳಗ್ಗೆ ಬಂದಿರೋದ್ರಿಂದ ಈ ಬ್ರೇಕ್ಫಾಸ್ಟ್ ನಂತರ ಇದು ಸವಿತಿರೋದು. ಹಾಗೆ ನೀವು ಮಾಡ್ಕೊಂಡು ನಮ್ಗೆ ಹೇಳಿ. ಸಿಗ್ಲಾ ಮತ್ತೆ, ನಮಸ್ಕಾರ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.